ಹೇಗೆ ಅಲ್ಲಿನ ವಾತಾವರಣ ಆಮೇಲೆ ಕೂಲಾಗಿದೆ, ತೊಂದರೆ ಇಲ್ಲ. ಬಟ್ ಇರೋದಕ್ಕೆ ಟ್ರಾವೆಲರ್ಸ್ಗೆ ಸ್ವಲ್ಪ ಟೆನ್ಷನ್ನೇನೆ, ಯಾವ ಟೈಮಲ್ಲಿ ಏನಾಗ್ಬೋದು ಅಂತ. ನಾವು ಮಂಡೇ ಹೋಗಿದ್ದು, ಮಂಡೇ ಲೋಕಲ್ ಸೈಟ್ ಸೀಯಿಂಗ್ ಮಾಡಿದ್ವಿ, ಕಾಶ್ಮೀರ್ ಶ್ರೀನಗರ್ ಲೋಕಲ್ಲು. ಸೊ ಟ್ಯೂಸ್ಡೇನೂ ಲೋಕಲ್ ಮಾಡಿದ್ವಿ. ನಮ್ಮದು ವೆಡ್ನೆಸ್ಡೇ ಇತ್ತು ಪ್ಲ್ಯಾನು ಪಹಲ್ಗಾಂಗ್ ಹೋಗೋದು. ಬಟ್ ಟ್ಯೂಸ್ಡೇ ಮಧ್ಯಾಹ್ನನೇ ನ್ಯೂಸ್ ಗೊತ್ತಾಯ್ತು ನಮಗೆ. ಹೋಟೆಲಿಂದ ಆಚೆ ಬರ್ಬೇಕಾದ್ರೆ ಯಾರೋ ಮಾತಾಡ್ತಾಯಿದ್ರು. ಸೊ ಅದು ಲಂಚ್ ಮುಗಿಸ್ಕೊಂಡು ಆಚೆ ಬರ್ತಾಯಿದ್ವಿ, ಮಾತಾಡ್ತಾಯಿದ್ರು. ಹಾಗಾಗಿ ಯಾವಾಗ ಅವ್ರು ಮಾತಾಡ್ತಾಯಿದ್ರು ತಕ್ಷಣ ನಾವು ಅಲರ್ಟ್ ಆದ್ವಿ, ಏನೋ ಮಾತಾಡ್ತಿದ್ದಾರೆ ಅಂತ. ಸೊ ತಕ್ಷಣ ಎಲ್ಲ ಚೆಕ್ ಮಾಡಿದ್ವಿ, ಏನೋ ಆಗಿದೆ ಅಂತಂತೂ ಆಯಿತು. ಸೊ ನಮ್ಮ ಇದನ್ನು ನಾವು ಪೋಸ್ಟ್ಪೋನ್ ಮಾಡಬೇಕಾಯ್ತು, ಹೋಗಲಿಲ್ಲ ನಾವು ಪಹಲ್ಗಾಂವ್ಗೆ. ಸೊ ನೆಕ್ಸ್ಟ್ ಡೇ ಬೋಟ್ ಹೌಸಲ್ಲಿ ನಾವು ಉಳ್ಕೊಂಡ್ವಿ ವೆಡ್ನೆಸ್ಡೇ ಪೂರ್ತಿ. ಇವತ್ತು ಥರ್ಸ್ಡೇ ಫುಲ್ಲು ನಮ್ಮ ಫ್ಯಾಮಿಲಿ 8 ಜನ ಹೋಗಿದ್ವಿ. ನನ್ನ ಅಮ್ಮನೆಯವರು, ನಾನು, ನಮ್ಮ ಬೀಗರು, ಅವ್ರ ಸಿಸ್ಟರು, ಈ ಥರ ಟೋಟಲಿ ಫುಲ್ ಫ್ಯಾಮಿಲಿ, ನನ್ನ ಮೊಮ್ಮಗ. ಸೊ ಎಲ್ಲ 8 ಜನ ಹೋಗಿದ್ವಿ. 8 ಜನ ಸದ್ಯಕ್ಕೆ ಸೇಫಾಗಿ ಆಚೆ ಬಂದಿದ್ದೀವಿ, ಏನೂ ತೊಂದರೆ ಇಲ್ಲ. ನಾವು ಸಂಡೇ ರಿಟರ್ನ್ ಆಗೋ ಪ್ಲ್ಯಾನ್ ಇತ್ತು. ಸೊ ವೆಡ್ನೆಸ್ಡೇ ಪಹಲ್ಗಾಂವ್ ಹೋಗೋದಿತ್ತು, ಹೋಗೋಕ್ಕಾಗಲಿಲ್ಲ ನಮಗೆ. ಬರೀ ಶ್ರೀನಗರ್ 2 ದಿವಸ ನೋಡೋಕ್ಕಾಯ್ತು. ಮಧ್ಯಾಹ್ನ ಮೇಲೆ ಶ್ರೀನಗರ್, ಮತ್ತೆ 4 ಗಂಟೆ ಮೇಲೆ ನಮಗೆ ಸೈಟ್ಸ್. ಊಟ ತಿಂಡಿ ನಮ್ಗೆ ಅನುಕೂಲ ಇದ್ದಿದ್ದೇನು ಅಂದರೆ ನಾವು ಬೋಟ್ ಹೌಸಲ್ಲಿ ಇದ್ವಿ. ಸೊ ಬೋಟ್ ಹೌಸ್ ಅವ್ರು ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ನಮಗೆ. ಅವರು ಫುಲ್ ಡೇ ನಮಗೆ ವೆಡ್ನೆಸ್ಡೇ ಪೂರ್ತಿ ಅವರೇ ಪ್ರೊವೈಡ್ ಮಾಡಿದ್ರು ಫುಡ್ಡೆಲ್ಲ. ಸೊ ಹಾಗಾಗೇನು ಅಷ್ಟು ಸಮಸ್ಯೆ ಆಗಲಿಲ್ಲ. ಬಹುಶಃ ಹೊರಗಡೆ ಇದ್ದರೆ ಸಮಸ್ಯೆ ಆಗ್ತಾಯಿತ್ತು. ನಾವು ಅಲ್ಲೇ ಉಳ್ಕೊಂಡ್ವಿ, ಬೋಟ್ ಹೌಸಲ್ಲೇ ಉಳ್ಕೊಂಡ್ವಿ. ಅವರು ನಮಗೆ ಕೋಆಪ್ರೇಟ್ ಮಾಡಿ ಮಧ್ಯಾಹ್ನದ ಲಂಚು ಎಲ್ಲ ನೀಟಾಗಿ 3 hour ಫುಡ್ಡನ್ನು ಅವರೇ ಕೊಟ್ಟರು, ತೊಂದರೆ ಆಗಲಿಲ್ಲ. ನಾನು ಅನಲ ನಾಗರಾಜ್ ಅಂತ ಹೇಳಿ.